ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕದಲ್ಲಿ ಹೊತ್ಕೊಂಡಿರೋ ವಕ್ಫ್ ಕಿಡಿ ಇಡೀ ರಾಷ್ಟ್ರದಲ್ಲಿ ವ್ಯಾಪಿಸ್ಕೊಳ್ತಿರೋ ಹೊತ್ತಲ್ಲಿ ಮತ್ತೊಂದು ಮಹಾ ಕಾಂಟ್ರವರ್ಸಿಗೆ ದಾರಿಯಾಗ್ತಾ ಇದೆ ಬೆಳವಣಿಗೆ. ಸರ್ಕಾರ ಸದ್ದಿಲ್ಲದೆ ದೊಡ್ಡ ಪ್ಲಾನ್ ಒಂದನ್ನ ಮಾಡಿತ್ತಾ ಮುಸಲ್ಮಾನರಿಗೆ ಸಿದ್ದರಾಮಯ್ಯನವರು ಬಿಗ್ ಗಿಫ್ಟ್ ಒಂದನ್ನ ಕೊಡೋದಕ್ಕೆ ಹೊರಟು ಬಿಟ್ಟಿದ್ದಾರ. ಈಗ ಅಂತಹ ರಹಸ್ಯ ಒಂದು ಬ್ಲಾಸ್ಟ್ ಆಗಿದೆ, ಕೆಂಡ ಕಾರುವಂತಾಗಿದೆ. ಬಿಜೆಪಿಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಆದ್ರೆ ಕಾಂಗ್ರೆಸ್ ಮಾತ್ರ ಇದನ್ನ ತಳ್ಳಿ ಹಾಕ್ತಾ ಇದೆ. ಏನದು ಹಾಗಾದ್ರೆ? ಅಲ್ಪಸಂಖ್ಯಾತರಿಗೆ ಸಿದ್ದು ಸರ್ಕಾರ ಕೊಡೋದಿಕ್ಕೆ ಹೊರಟಿದೆ ಅಂತ ಹೇಳಲಾಗ್ತಿರುವ ಬಿಗ್ ಗಿಫ್ಟ್. ಯಾಕಿಷ್ಟು ಆಕ್ರೋಶ? ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಈಗಾಗಲೇ ವಕ್ಫ್ ವಿಚಾರದಲ್ಲಿ ಸಿದ್ದರಾಮಯ್ಯನವ್ರ ಬುಡಕ್ಕೆ ಬಂದಿದೆ ಅಲ್ವಾ ಅದು? ಯಾಕಂದ್ರೆ ಜಮೀರ್ ಅಹಮದ್ ಖಾನ್ ಹೋಗಿ ವಕ್ಫ್ ಅದಾಲತ್ ಮಾಡಿದ್ಮೇಲೆ ಇಷ್ಟೆಲ್ಲ ಆಯ್ತು, ಸಂವಿಧಾನದಲ್ಲೇ ಇಲ್ಲದನ್ನೇ ಇವರು ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾಯ್ತು. ಈಗದು ರಾಷ್ಟ್ರ ಮಟ್ಟದ ವಿಚಾರ ಆಗಿದೆ. ಈ ವಿಚಾರದಲ್ಲಿ ಕ್ರಮ ಕೈಗೊಳ್ಳಬೇಕು, ಉನ್ನತ ಮಟ್ಟದ ತನಿಖೆ ಆಗಬೇಕು ಅಂತ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಅಧ್ಯಕ್ಷರೇ ಶಿಫಾರಸು ಮಾಡೋದಕ್ಕೂ ಮುಂದಾಗ್ತೀನಿ ಅಂತ ಇಲ್ಲಿ ಬಂದು ಹೋದ್ಮೇಲೆ ಹೇಳ್ತಿರೋದು. ಇಷ್ಟೆಲ್ಲದರ ನಡುವೆ ಸಿದ್ದರಾಮಯ್ಯನವರ ಆದೇಶದಂತೆ ನಾನು ಇದನ್ನು ಮಾಡಿದ್ದು ಅಂತ ಜಮೀರ್ ಅವರು ಆಡಿರೋ ಮಾತುಗಳು ವೈರಲ್ ಆಗಿ ಸರ್ಕಾರಕ್ಕೆ ಮುಜುಗರ ತಂದಿಟ್ಟಿದೆ ಇದೆಲ್ಲ ವಿಚಾರ. ಜಮೀರ್ ಅವ್ರ ವಿರುದ್ಧನೇ ಹೈಕಮಾಂಡ್ಗೆ ಕಂಪ್ಲೇಂಟ್ ಹೋಗಿದೆ. ಇದು ನಮಗೆ ಮುಂದಿನ ದಿನಗಳಲ್ಲಿ ಕಾಸ್ಟ್ಲಿ ಆಗಬಹುದು, ಅವ್ರನ್ನ ಕೆಳಗಿಳಿಸ್ಬೇಕು ಅಂತ. ಹೀಗಿರುವಾಗ ನೋಡಿ, ಇನ್ನೊಂದು ಬಹುದೊಡ್ಡ ಕೊಡುಗೆಯನ್ನ ಸಮುದಾಯಕ್ಕೆ ಕೊಡೋದಿಕ್ಕೆ ಹೊರಟಿದ್ರ ಸಿದ್ದರಾಮಯ್ಯ. ಮುಸ್ಲಿಂ ಸಮುದಾಯಕ್ಕೆ ಬಿಗ್ ಗಿಫ್ಟ್ ಒಂದನ್ನ ಸಿದ್ದರಾಮಯ್ಯನವರು ಸದ್ದಿಲ್ಲದೆ ಕೊಡೋದಿಕ್ಕೆ ಸರ್ವ ತಯಾರಿಗಳನ್ನು ಮಾಡೇ ಬಿಟ್ಟಿದ್ರ ಅನ್ನೋ ಸುದ್ದಿ ಬ್ಲಾಸ್ಟ್ ಆಗ್ತಿದ್ದ ಹಾಗೆ, ರಾಷ್ಟ್ರ ಮಟ್ಟದಲ್ಲಿ ಇದು ಸದ್ದು ಮಾಡ್ತಾ ಇದ್ದ ಹಾಗೆ ಕೈ ಹಿಸುಕಿಕೊಳ್ಳುವಂತಾಗಿದೆ. ಈಗ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಿಕ್ಕೆ ಕಾಂಗ್ರೆಸ್ ದಾರಿ ಹುಡುಕ್ತಾ ಇದೆ, ಬಿಜೆಪಿ ಮುಗಿ ಬೀಳ್ತಾ ಇದೆ. ಏನದು ಹಾಗಾದ್ರೆ ನೋಡಿ, ಸದ್ಯ ಈಗ ಟೆಂಡರ್ನಲ್ಲಿ ಮುಸ್ಲಿಂ ಮೀಸಲಾತಿ ತರೋ ವಿಚಾರ ಇಷ್ಟೆಲ್ಲ ಆಕ್ರೋಶಕ್ಕೆ ಕಾರಣ ಆಗಿರೋದು. ಮುಸ್ಲಿಂ ಕೋಟಾ ಇನ್ ಗೌರ್ಮೆಂಟ್ ಟೆಂಡರ್ಸ್, ಇಂತಿಷ್ಟು ಕ್ರೋರ್ಸ್, 1 ಕೋಟಿವರೆಗೆ ಈ ರೀತಿಯ ವರ್ಕ್ಸಲ್ಲೆಲ್ಲ ಅವಕಾಶ ಮಾಡಿಕೊಡೋದು, ಮೀಸಲಾತಿ ಕೊಡೋದು. ಈಗ SC/ST ಅವ್ರಿಗೆ ಹೆಂಗಿದೆಯೋ ಅದೇ ರೀತಿಯಲ್ಲಿ ಮುಸ್ಲಿಮರಿಗೆ ಟೆಂಡರ್ನಲ್ಲಿ ಮೀಸಲಾತಿ ಕೊಡೋದಕ್ಕೆ ಸದ್ದಿಲ್ಲದೆ ತಯಾರಿ ನಡೆದಿತ್ತ. ಈಗ ನಾವು ಅಂಥದ್ದೇನು ಕೊಡೋದಿಕ್ಕೆ ಹೊರಟಿರ್ಲಿಲ್ಲ, ಪ್ರಸ್ತಾವನೆ ಬಂದಿದೆ ಅಷ್ಟೇ ಅಂತ ಸಿದ್ದರಾಮಯ್ಯನವರು ಇದು ದೊಡ್ಡ ಇಶ್ಯೂ ಆಗ್ತಾ ಇದ್ದ ಹಾಗೆ ಸಮಜಾಯಿಷಿ ಕೊಟ್ಟರು. PWD ಈ ರೀತಿ ಗೌರ್ಮೆಂಟ್ ವರ್ಕ್ಸಲ್ಲೆಲ್ಲ ಮುಸಲ್ಮಾನರಿಗೆ ಇಷ್ಟು % ಅಂತ ಮೀಸಲಾತಿ ಕೊಡೋದಿಕ್ಕೆ, 4% ಮೀಸಲಾತಿ ಕೊಡೋದಿಕ್ಕೆ ತಯಾರಿ ಮಾಡಿದ್ರು ಸಿದ್ದರಾಮಯ್ಯನವರು ಅಂತ ಸುದ್ದಿ. ಸುಮ್ಮನೆ ಸುದ್ದಿ ಆಗುತ್ತಾ ಇದು? ಏನೋ ಒಂದು ದೊಡ್ಡ ತಯಾರಿ ಆಗಿತ್ತು, ಅದಕ್ಕೆ ದಾಖಲೆನೂ ನಮಗೆ ಸಿಕ್ಕಿದೆ ಅಂತ ಬಿಜೆಪಿ ಹೇಳ್ತಿರೋದು. ಇದು ದೊಡ್ಡ ಇಶ್ಯೂ ಆಯ್ತು. ಸಿದ್ದರಾಮಯ್ಯನವರು ಯಾರೇ ಮಾಡಿರೋರು ಕೇಳ್ತಾರಪ್ಪ, ಮಾಡಿ ಅಂತ ಕೇಳ್ತಾರೆ, ಪ್ರಸ್ತಾವನೆ ಬಂದಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಚಲುವಾದಿ ನಾರಾಯಣ ಸ್ವಾಮಿ ಸೇರಿದಂತೆ ಬಿಜೆಪಿಯವರು ಏನ್ ಹೇಳ್ತಿದ್ದಾರೆ ನೋಡಿ, ಇದು ಬರೀ ಪ್ರಸ್ತಾವನೆ ಆಗಿರ್ಲಿಲ್ಲ, ಮುಂದಿನ ಅಧಿವೇಶನದಲ್ಲಿ, ಬರುವಂತ ಅಧಿವೇಶನದಲ್ಲಿ ಬಿಲ್ ಪಾಸ್ ಮಾಡಬೇಕು ಅಂತ ಬಿಲ್ ಪ್ರಿಂಟ್ ಆಗಿಬಿಟ್ಟಿದೆ. ನಮಗೆ ಪಕ್ಕಾ ಮಾಹಿತಿ ಇದೆ ಅಂತಾರೆ ಬಿಜೆಪಿಯವರು. ಬಿಲ್ಲು ಪ್ರಿಂಟ್ ಆಗಿಬಿಟ್ಟಿದೆ, ಪಾಸ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡು ಬಿಟ್ಟಿದ್ದಾರೆ. ಈಗ ಇಷ್ಟೆಲ್ಲ ಹೊತ್ಕೊಂಡು ಉರಿತಿದೆ ಅಂತ ಸಿದ್ದರಾಮಯ್ಯನವರೇ ಸುಳ್ಳು ಹೇಳ್ತಿದ್ದೀರಿ. ದಲಿತರಿಗೆ ಟೆಂಡರ್ ರಿಸರ್ವೇಶನ್ ಅಂತ ಮಾಡಿ ಒಂದ್ ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಿದ್ದೀರಾ. ದಲಿತರು 25,000 ಕೋಟಿ ಯಾಕೆ ತೆಗೆದ್ರಿ ನೀವು? ಅವ್ರಿಗೆ ಮೀಸಲಿಟ್ಟಂತಹ ದುಡ್ಡನ್ನ ನೀವು ಬೇರೆ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ತಿದ್ದೀರಿ ತಾನೆ. ಒಂದ್ ಕಡೆ ಕೊಟ್ಟು ಇನ್ನೊಂದು ಕಡೆ ಕಿತ್ಕೊಳ್ತಿದ್ದೀರಾ. ಈಗ ಮುಸ್ಲಿಂ ಓಲೈಕೆಗೆ ಅಂತ ಟೆಂಡರ್ ಮೀಸಲಾತಿ ತರೋದಿಕ್ಕೆ ಹೊರಟಿದ್ದಾರೆ. ಪ್ರಿಂಟ್ ಆಗಿತ್ತು ಬಿಲ್ಲು. ಇದು ಮುಸ್ಲಿಮರ ಪ್ರೇಮ ಅಲ್ಲ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಮುಸ್ಲಿಮರಿಗೆ ಟೆಂಡರ್ ಮೀಸಲಾತಿ ತಂದ್ರೆ ಜನ ಕುಪಿತರಾಗಿ ವಿರೋಧಿಸ್ಲಿ ಅಂತ ತರ್ತಿದ್ದಾರೆ. ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿ ಕೊಡೋದು ಸಂವಿಧಾನದಲ್ಲಿ ಅವಕಾಶ ಇಲ್ಲ ಅಂತ ಬಿಜೆಪಿ ಈಗ ಮುಗಿ ಬೀಳ್ತಿದೆ. ಈಗ ಸದ್ಯ ಕಣ್ಣೀರು ಒರೆಸುವಂಥ ನಾಟಕ ಆಡ್ತಿದ್ದಾರೆ ಸಿದ್ದರಾಮಯ್ಯನವರು ಅಷ್ಟೇ, ಬಿಟ್ರೆ ಇನ್ನೇನೂ ಇಲ್ಲ ಇದರಲ್ಲಿ ಅಂತ ವಾಗ್ದಾಳಿ ನಡೆಸಿರೋದು. ಬಿಜೆಪಿ ಮುಗಿ ಬೀಳ್ತಾ ಇದೆ. ಓಲೈಕೆಗೆ ಯಾವ ಹಂತಕ್ಕೆ ಇಳಿಬಹುದೋ ಅಲ್ಲಿ ತನಕ ಸಿದ್ದರಾಮಯ್ಯನವರು ನೋಡ್ತಿದ್ದಾರೆ ಅಂತ. ವಕ್ಫ್ ವಿಚಾರ ಕೆಂಡವಾಗಿರೋ ಹೊತ್ತಲ್ಲಿಯೇ ಇದು ಸರ್ಕಾರಕ್ಕೆ ಕಾಸ್ಟ್ಲಿ ಆಗಲಿದೆಯಾ? ಏನೇ ಯೂಟರ್ನ್ ತಗೊಂಡ್ರು ಸಿಕ್ಕಾಪಟ್ಟೆ ಸದ್ದು ಮಾಡಿಬಿಟ್ಟಿದೆ ರಾಷ್ಟ್ರ ಮಟ್ಟದಲ್ಲಿ. ಮೀಸಲಾತಿಯನ್ನು ಕೊಡೋದಕ್ಕೆ ಹೊರಟಿದ್ದ ಕಾಂಗ್ರೆಸ್ ಅಂತ. ಮತ್ತೊಂದು ಕಡೆ ಇದೇ ಹೊತ್ತಲ್ಲಿ ಇನ್ನೊಂದು ಕಾಂಟ್ರವರ್ಸಿ ಆಗಿದೆ ನೋಡಿ. ಎಲೆಕ್ಷನ್ ಅಖಾಡ ಬೇರೆ. ಆದಿಜಾಂಬೋ ಸಮಾವೇಶದಲ್ಲಿ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ವಿವಾದಾತ್ಮಕ ಹೇಳಿಕೆ ಸದ್ದು ಮಾಡ್ತಿದೆ. ಏನಂತ ಹೇಳಿದ್ದಾರೆ ಅವರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಂ ಧರ್ಮ ಸ್ವೀಕರಿಸೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ರು. ಅಂಬೇಡ್ಕರ್ ಮುಸ್ಲಿಂ ಧರ್ಮ ಸ್ವೀಕರಿಸೋದಕ್ಕೆ ಎಲ್ಲ ಫೈನಲ್ ಆಗೇ ಬಿಟ್ಟಿತ್ತು. ಕೊನೆ ಕ್ಷಣದಲ್ಲಿ ಅವರು ಬೌದ್ಧ ಧರ್ಮವನ್ನು ಸ್ವೀಕರಣೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅಕಸ್ಮಾತ್ ಅವರು ಬೌದ್ಧ ಧರ್ಮ ಸ್ವೀಕರಿಸದೆ ಇಸ್ಲಾಮಿಗೆ ಬಂದುಬಿಟ್ಟಿದ್ರೆ ಮಾತ್ರ ಇವತ್ತು ಎಲ್ಲರೂ ಬಹುತೇಕರೆಲ್ಲ ದಲಿತರೆಲ್ಲ ಮುಸಲ್ಮಾನರಾಗಿರ್ತಿದ್ರು.
ಅಷ್ಟು ಚೆನ್ನಾಗಿದೆ ನಮ್ಮ ಸಂಬಂಧ, ಭಾವನಾತ್ಮಕವಾಗಿ ನಾವು ಅಷ್ಟು ಒಂದೇ, ದಲಿತರಿಗೂ ಮುಸ್ಲಿಮರಿಗೂ ಇರುವಂಥ ಬಾಂಧವ್ಯ ಅಷ್ಟು ಚೆನ್ನಾಗಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಇದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿಗೆ ಕಾರಣವಾಗಿದೆ. ಇದರ ನಡುವೆ ಜಮೀರ್ ಅಹಮದ್ ಖಾನ್ ಅವರ ದೊಡ್ಡ ಎಡವಟ್ಟು ಬೇರೆ. ಕುಮಾರಸ್ವಾಮಿ ಅವ್ರನ್ನ ಕೇಂದ್ರ ಸಚಿವರನ್ನ ಕರಿಯ ಅಂತ ಕರೆದಿರೋದು ಮತ್ತು ದೇವೇಗೌಡರ ಕುಟುಂಬವನ್ನು ನಾವು ಪೈಸೆ ಸೇರಿಸಿ ಮುಸಲ್ಮಾನರ ಖರೀದಿ ಮಾಡ್ತೀವಿ ಅಂತೆಲ್ಲ ದೊಡ್ಡ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೆಣಗಾಡುವಂತಾಗಿದೆ. ಬಹಳ ಪ್ರಯತ್ನ ಮಾಡ್ತಿದ್ದಾರೆ. ನಾನು ಹಂಗಲ್ಲ, ಪ್ರೀತಿಯಿಂದ ಹೇಳಿದ್ದು, ಇನ್ನೊಂದು ಹೇಳಿದ್ದು ಅಂತ ಎಲ್ಲಿ ತನಕ ಹೋಗಿದೆ ನೋಡ್ತಾ ಇದ್ದೀವಿ. ಈಗ ಇದರ ನಡುವೆ ಬೇರೆ ಮುಸ್ಲಿಮರಿಗೆ 4% ಮೀಸಲಾತಿ, ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡೋದಕ್ಕೆ ಸರ್ಕಾರ ದೊಡ್ಡ ಯೋಜನೆಯನ್ನೇ ಸಿದ್ಧಪಡಿಸ್ಬಿಟ್ಟಿತ್ತು ಅಂತ ಸರ್ಕಾರದ ಮಟ್ಟದಲ್ಲೇ ಇದು ಗಂಭೀರ ಚಿಂತನೆಯೂ ಆಗಿದೆ. ಎಲ್ಲ ರೆಡಿ ಮಾಡ್ಕೊಂಡು ಬಿಟ್ಟಿದ್ರು ಬೆಳಗಾವಿ ಅಧಿವೇಶನದ ವೇಳೆ ಕಾಯ್ದೆ ತರೋದಕ್ಕೆ ಅಂತ ಹೇಳ್ತಾ ಇರೋದು. ಈಗಾಗಲೇ ಇಲಾಖೆಯಿಂದ ಪ್ರಸ್ತಾವನೆ ಹೋಗ್ತಾ ಇದ್ದ ಹಾಗೆ ಸರ್ಕಾರ ರೆಡಿನೇ ಮಾಡ್ಕೊಂಡು ಬಿಟ್ಟಿತ್ತು ಅಂತ. SC ST ಸಮುದಾಯಕ್ಕೆ 24% ಗುತ್ತಿಗೆ ಮೀಸಲಾತಿ ಕೊಟ್ಟಿದ್ದಾರೆ. OBC ಸಮುದಾಯಕ್ಕೆ 4% ಗುತ್ತಿಗೆ ಇದೆ. 2A ಅಡಿಯಲ್ಲಿ 15% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಕೊಡಲಾಗಿದೆ. ಈಗ ಒಟ್ಟು 43% ಮೀಸಲಾತಿ ಇದೆ. ಮುಸ್ಲಿಂ ಸಮುದಾಯಕ್ಕೂ ಸರ್ಕಾರದ ಕಾಮಗಾರಿಗಳಲ್ಲಿ 4% ಮೀಸಲಾತಿ ಕೊಡುವಂಥ ಚಿಂತನೆ ಇದೆ. ಎಲ್ಲದರ ಜೊತೆಗೆ ಸದ್ದಿಲ್ಲದೆ ಸರ್ಕಾರ ನಡೆಸ್ತಿದೆಯಾ ಅನ್ನುವ ಸುದ್ದಿ ಬ್ಲಾಸ್ಟ್ ಆಗ್ತಿದ್ದ ಹಾಗೆ ಈಗ ಸರ್ಕಾರ ಅಂಥದ್ದೇನೂ ಇಲ್ಲ ಅಂತ ಯೂಟರ್ನ್ ತಗೊಳ್ಳೋ ಪ್ರಯತ್ನ ಮಾಡ್ತಿದೆ. ಇದು ಇಲ್ಲಿಗೆ ನಿಲ್ಲದೇ ಇದ್ರೆ, ಕೊಟ್ಟಿದ್ದೇ ಹೋದಾದ್ರೆ ನಾವು ಸುಮ್ಮನಿರಲ್ಲ. ಈ ಆಧಾರದಲ್ಲೆಲ್ಲ ಮೀಸಲಾತಿ ಕೊಡೋದಕ್ಕೆ, ಧರ್ಮಾಧಾರದಲ್ಲಿ ಕೊಡೋದಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆಯೇನ್ರಿ ಅಂತ ಮುಗಿಬೀಳ್ತಿದ್ದಾರೆ. ಕಾದು ನೋಡಬೇಕು. ಒಟ್ಟಿನಲ್ಲಿ ಓಲೈಕೆ ರಾಜಕಾರಣ ತುದಿಗೆ ತಲುಪಿದೆ ಸಿದ್ದರಾಮಯ್ಯನವ್ರ ಸರ್ಕಾರದಲ್ಲಿ ಅಂತ ಈಗ BJPಗೆ ಅಸ್ತ್ರವೊಂದು ಕೈ ಸೇರಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.